ಈ ರಾಮ ಮಂದಿರ ಇನ್ನು ಲೋಕಾರ್ಪಣೆ ಆಗ್ತಾ ಇದೆ. ಸತತ 500 ವರ್ಷಗಳ ಒಂದು ಹೋರಾಟದ ಫಲವಾಗಿ ಇಂದಿನಿಂದ ನಾವು ಈ ರಾಮ ಮಂದಿರವನ್ನು ಉದ್ಘಾಟನೆಗೆ ಸಜ್ಜುಗೊಳಿಸಲಾಗಿದೆ. ಈ ರಾಮ ಮಂದಿರ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ. ಮೊದಲನೇದಾಗಿ ರಾಮ ಮಂದಿರದ ಹಿನ್ನೆಲೆ ಹಾಗೂ ರಾಮ ಮಂದಿರದ ವಿಶೇಷತೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಕ್ಕೆ ರಘುನಾಥಾಯ ನಾಥಾಯ ಸೀತಾಯ ಪತೆಯ ನಮಃ. ಈ ವಿವಿಧ ನಾಮಾಂಕಿತದೊಂದಿಗೆ ಪರಿಚಯಿಸಲ್ಪಡುವಂತಹ ಈ ರಾಮ ಅಯೋಧ್ಯೆಯಲ್ಲಿ ದಶರಥ ಹಾಗೂ ಕೌಸಲ್ಯರ ಜ್ಯೇಷ್ಠ ಪುತ್ರರಾಗಿ ಜನ್ಮಿಸ್ತಾರೆ. ಇಂತಹ ಈ ರಾಮ ತನ್ನ ಬಾಲ್ಯಾವಸ್ಥೆಯ ವಿದ್ಯಾಭ್ಯಾಸವನ್ನು ಗುರುಕುಲದಲ್ಲಿ ಮುಗಿಸಿ ತನ್ನ ಅಯೋಧ್ಯ ನಗರಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಪಟ್ಟಾಭಿಷೇಕದ ಒಂದು ಚರ್ಚೆ ನಡೀತಾ ಇರುತ್ತೆ. ಕೆಲವೊಂದು ಅಂತಿಮ ಘಟನೆಗಳಿಂದಾಗಿ ಆ ಒಂದು ಪಟ್ಟಾಭಿಷೇಕ ಹಾಗೆ ನಿಂತೋಗ್ಬಿಡುತ್ತೆ. ಆ ನಂತರ ಕೈಕೆಯ ಒಂದು ಕುತಂತ್ರದಿಂದ ರಾಮನಿಗೆ ಆಗಬೇಕಾದ ಪಟ್ಟಾಭಿಷೇಕ ಅಲ್ಲಿಗೆ ನಿಂತೋಗುತ್ತೆ. ನಂತರ 14 ವರ್ಷ ರಾಮ ತನ್ನ ಸೀತೆ ಹಾಗೂ ಲಕ್ಷ್ಮಣರೊಂದಿಗೆ ವನವಾಸವನ್ನು ಪೂರೈಸಿ ನಂತರ ಅಯೋಧ್ಯ ನಗರಕ್ಕೆ ವಾಪಸ್ ಬರ್ತಾರೆ. ಬಂದ ಮೇಲೆ ರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ. ಆವಾಗ ರಾಮನ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಪಟ್ಟದ ಕಥೆಯಲ್ಲಿ ಯಾವುದನ್ನು ನನಗೆ ತನ್ನ ರಾಜ್ಯದ ಜನ ಸುದೀರ್ಘವಾಗಿ ನೆಲೆಸಿಕೊಳ್ಳುವ ಒಂದು ಉದ್ದೇಶದಿಂದ ಎಲ್ಲ ರೀತಿಯ ಸೌಕರ್ಯಗಳನ್ನು ಶ್ರೀರಾಮ ತನ್ನ ಪ್ರಜೆಗಳಿಗೆ ಮಾಡಿಕೊಡ್ತಾರೆ. ಹಾಗಾಗಿ ಆ ಪುರದ ಜನರಿಗೆ ಶ್ರೀರಾಮನೆಂದರೆ ಅಷ್ಟು ಇಷ್ಟ ಆಗಿದೆ. ಸೊ ಈ ರೀತಿಯಾಗಿ ಶ್ರೀರಾಮ ಆಳ್ವಿಕೆಯನ್ನ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಆ ನಂತರ ಏನಾಯಿತು, ಶ್ರೀರಾಮನ ನಂತರ ಈ ರಾಮ ಮಂದಿರ ನಿರ್ಮಾಣ ಕಾರ್ಯ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, ಶ್ರೀರಾಮನ ನಂತರ ಶ್ರೀ ಭಗವಾನ್ ಶ್ರೀರಾಮರು ಜಲಸಮಾಧಿಯಾದ ನಂತರ ಅವರ ಮಗ ಕುಶ, ನಿಮ್ಗೆ ಗೊತ್ತಿದೆ 11 ಮತ್ತು ಕುಶ ಇಬ್ಬರು ಅವರ ಮಕ್ಕಳು ಇರ್ತಾರೆ. ಅದರಲ್ಲಿ ಕುಶ ಈ ಒಂದು ರಾಮ ಒಂದು ಅಯೋಧ್ಯೆಯನ್ನ ಪುನರ್ ನಿರ್ಮಾಣ ಕಾರ್ಯವನ್ನ ಕೈಗೆತ್ತಿಕೊಳ್ತಾರೆ. ನಂತರದ ಅವರ ಪ್ರಕಾರ ಈ ವಿಕ್ರಮಾದಿತ್ಯ ಎಂಬತಕ್ಕಂಥ ರಾಜ ಬಿಹಾರಕ್ಕೆಂದು ವಾಯುವಿಹಾರಕ್ಕೆಂದು ಹೋದಾಗ ಈ ಸ್ಥಳವನ್ನ ಪರಿಶೀಲನೆ ಮಾಡ್ತಾರೆ. ಹಾಗೆ ಅಲ್ಲಿ ಶೋಧ ಕಾರ್ಯವನ್ನು ಸಹ ಕೈಗೊಳ್ತಾರೆ. ಈ ಶೋಧ ಕಾರ್ಯದ ಸಂದರ್ಭದಲ್ಲಿ ಅಲ್ಲಿ ಋಷಿಮುನಿಗಳು ಸಂತರು ವಿಷಯವನ್ನು ತಿಳಿಸಿದರೆ ಇದು ರಾಮ ಜನ್ಮಭೂಮಿ ಅಂತೇಳಿ. ಈ ವಿಷಯವನ್ನು ತಿಳಿದಂತಹ ವಿಕ್ರಮಾದಿತ್ಯ ಆ ಸ್ಥಳದ ಮಹಿಮೆಯನ್ನು ತಿಳಿದು ಅಲ್ಲಿ ರಾಮ ಮಂದಿರದ ನಿರ್ಮಾಣವನ್ನ ಪ್ರಾರಂಭಿಸ್ತಾರೆ. ನಂತರದ ಶೂನ್ಯ ರಾಜ ವಂಶಸ್ಥರಾದಂತಹ ಪುಷ್ಪಮಿತ್ರ ಈ ದೇವಾಲಯವನ್ನ ನವೀಕರಿಸಿದಂತ ಪುರಾಣದಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಮುಸ್ಲಿಮರ ದಾಳಿಯ ನಂತರವೂ ಸಹ ರಾಮ ಮಂದಿರದಲ್ಲಿ ಅಸ್ತಿತ್ವದಲ್ಲಿ ಇತ್ತು. ಅಂದ್ರೆ ಸಿಕಂದರ್ ಲೋಧಿ ಹೆಸರು ಕೇಳಿರ್ತೀರ ನೀವು. ಸಿಕಂದರ್ ಲೋಧಿಯ ಆಳ್ವಿಕೆ ಕಾಲದಲ್ಲೂ ಸಹ ರಾಮ ಮಂದಿರ ಅಸ್ತಿತ್ವದಲ್ಲಿತ್ತು ಎಂಬ ಕೆಲವು ಪುರಾಣಗಳು ಬರ್ತಿರೋದನ್ನು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ 14ನೇ ಶತಮಾನದಲ್ಲಿ ಬಂದಂತಹ ಮೊದಲ ಆಳ್ವಿಕೆ ಕಾಲದಲ್ಲಿ ಈ ರಾಮ ಮಂದಿರವನ್ನ ಧ್ವಂಸ ಮಾಡಿ ಅಂದ್ರೆ ಕೆಡಬಿಟ್ಟು ಅಲ್ಲಿ ಈ ಬಾಬರಿ ಮಸೀದಿಯನ್ನ ಕಟ್ಟಾಯಿತು ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ. ಈ ಎಲ್ಲ ವಿಷಯಗಳನ್ನ ನೋಡ್ಬಿಟ್ಟು ಸಾಕಷ್ಟು ಜನ ಹಿಂದೂ ಪರವಾದಿಗಳು ಈ ಒಂದು ರಾಮ ಮಂದಿರದ ಪುನರ್ ನಿರ್ಮಾಣಕ್ಕಾಗಿ ಸಾಕಷ್ಟು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಅವರೆಲ್ಲರ ತ್ಯಾಗದ ಫಲವಾಗಿ ಇಂದು ರಾಮ ಮಂದಿರ ನಿರ್ಮಾಣಗೊಂಡಿದೆ. ನಂತರ ಹೋರಾಟದ ಫಲವಾಗಿ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನ ಹೊರಡಿಸಿದೆ ನವೆಂಬರ್ 9, 2019. ಅದೇನಪ್ಪ ಅಂದ್ರೆ ವಿವಾದಿತ ರಾಮ ಜನ್ಮಭೂಮಿಯನ್ನ ಭಾರತ ಸರ್ಕಾರ ರಚಿಸಿದ ಟ್ರಸ್ಟ್ಗೆ ವರ್ಗಾಯಿಸಬೇಕು ಅಂತ ಹೇಳ್ಬಿಟ್ಟು ತೀರ್ಪನ್ನು ಕೊಡುತ್ತೆ. ನಂತರ ಆಗಸ್ಟ್ 5, 2020ರಂದು ರಾಮ ಮಂದಿರದ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನ ಮಾಡಲಾಗುತ್ತದೆ. ಈ ರೀತಿಯಾಗಿ ಈ ರಾಮ ಮಂದಿರ ಇಂದು ಲೋಕಾರ್ಪಣೆಗೊಳ್ಳುತ್ತಿರುವುದು
ನಮ್ಮೆಲ್ಲ ಭಾರತೀಯರ ಒಂದು ಸಂತಸದ ವಿಷಯ ಆಗಿರೋದ್ರ ಜೊತೆಗೆ ಇನ್ನೊಂದು ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ ಈ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರ್ತಕ್ಕಂಥ ಬಾಲ ರಾಮನ ವಿಗ್ರಹವನ್ನ ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ ಅಂತಕ್ಕಂಥವರು ಕೆತ್ತಿರುವಂತಹದ್ದು ನಮ್ಮ ಕರ್ನಾಟಕರ ಹೆಮ್ಮೆಯ ವಿಷಯ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ವಿಶೇಷತೆಯನ್ನ ಈ ರಾಮ ಮಂದಿರವನ್ನ ನೋಡೋದಾದ್ರೆ ಕೆಲವೊಂದು ಅಂಶಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿರ್ಮಾಣವಾಗಿರುವಂತ ಒಂದು ರಾಮ ಮಂದಿರದ ವಿಶೇಷತೆ. ಅಯೋಧ್ಯೆಯ ಈ ರಾಮ ಮಂದಿರವು ಸಾಂಪ್ರದಾಯಿಕ ನಾಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. 380 ಅಡಿ ಉದ್ದವಾಗಿದ್ದು 250 ಅಡಿ ಅಗಲ ಹಾಗೂ 161 ಅಡಿ ಎತ್ತರವಾಗಿದೆ. 3 ಅಂತಸ್ತಿನ ಕಟ್ಟಡವಾಗಿದ್ದು ಸುಮಾರು 392 ಕಂಬಗಳನ್ನು ಹಾಗೂ 44 ದ್ವಾರಗಳನ್ನು ಒಳಗೊಂಡಿದೆ. ನಂತರ ಗರ್ಭಗೃಹದ ಮುಖ್ಯ ಕಡೆ ನೋಡುವುದಾದ್ರೆ 4.24 ಅಡಿ ಉದ್ದ, 3 ಅಡಿ ಅಗಲ ಹಾಗೆಯೇ 200 ಕೆಜಿಯಷ್ಟು ತೂಕವನ್ನ ಈ ವಿಗ್ರಹ ಹೊಂದಿರೋದು ವಿಶೇಷವಾಗಿದೆ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಷಯಗಳನ್ನ ನನಗೆ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆ ಎಲ್ಲ ಆಡಳಿತ ವರ್ಗದವರಿಗೂ ಹಾಗೂ ಇವೆಲ್ಲ ಇಷ್ಟೊತ್ತು ನಾನು ಹೇಳಿದ ವಿಷಯಗಳನ್ನ ಕೇಳ್ಕೊಂಡಿದ್ದೀರಾ. ನಿಮಗೂ ಸಹ ಒಂದು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಶ್ರೀರಾಮ್.